ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಬ್ರಿಕ್ವಿ ಯೂಟ್ಯೂಬ್ ಚಾನಲ್. ವಿಡಿಯೋ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಲೇಬರ್ಸ್ ಡೇಗೆ ಹೆಂಗೆ ಒಂದಿನ ರಜಾ ಇರುತ್ತೆ, ಅದೇ ಥರ ಮನೇಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಒಂದಿನ ರಜಾ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಆಫೀಸಲ್ಲಿ ಒಂದಿನ ರಜಾ ಸಿಗುತ್ತೆ, ಆದರೆ ಮನೇಲಿ ಕೆಲಸ ಮಾಡೋದಕ್ಕೆ ಯಾವತ್ತೂ ರಜೆ ಇರೋದಿಲ್ಲ. ಇವತ್ತೊಂದು ಫಂಕ್ಷನ್ ಇತ್ತು, ಬೀಗ್ರೂಟ. ಮೊನ್ನೆ ಮದುವೆ ಇತ್ತು, ಅದನ್ನು ಮುಗಿಸ್ಕೊಂಡು ಇವತ್ತು ಬೀಗ್ರೂಟಕ್ಕೆ ಹೋಗಿದ್ವಿ. ಫಸ್ಟ್ ಅಂತಿಗೆ ಹೋಗ್ಬಿಟ್ವಿ. ನಾನ್ ವೆಜ್ ಅಂದರೆ ಕೇಳಬೇಕಾ, ತುಂಬ ರಶ್ಶು, ಊಟ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಜನ. ಹಿಂದೆನೇ ಬಂದು ನಿಂತ್ಕೊತಾಯಿದ್ರು. ಈಗ ಎಲ್ಲ ಫಾಸ್ಟಾಗಿ ಊಟ ಮಾಡ್ಕೊಂಡು ಊಟ ಎಲ್ಲ ಮುಗಿಸಿದ್ವಿ. ನಮ್ಮ ಮಕ್ಳಿಗೆ ಊಟ ಮಾಡೋದಕ್ಕಿಂತನೂ ಬರೀ ಐಸ್ ಕ್ರೀಮ್ ಕೊಡ್ತಾರೆ ಅನ್ನೋದು ಒಂದೇ ಚಿಂತೆ. ಐಸ್ ಕ್ರೀಮ್ ಒಂದೇ ತಿನ್ನೋದು, ಮತ್ತು ಮನೆಗೆ ಬಂದು ಊಟ ಮಾಡಿಸ್ಬೇಕು ಅವ್ರಿಗೆಲ್ಲ. ಅದು ಕಬಾಬ್ ಮತ್ತು ಅಂಥ ಐಟಮ್ಸ್ ಇದ್ದರೆ ಒಂದು ಸ್ವಲ್ಪ ತಿನ್ಬೋದು ಅಷ್ಟೇ. ಅದನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇದು ಕಣೆಬಸಪ್ಪನ ರೋಡು, ಇದು ಅರ್ಕಲ್ಗೂಡಲ್ಲಿ. ಇದು ಮೆಮೊರೀಸ್. ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗ ಒಂದು ಸತಿ ಹೋಗಿದ್ವಿ ಆ ದೇವಸ್ಥಾನಕ್ಕೆ. ಅಲ್ಲಿ ಏನಂದರೆ, ಹಸು ಕರು ಹಾಕ್ತಂದರೆ ಅದನ್ನು ಗಿಣ್ಣು ಮಾಡಿಕೊಂಡು ತೊಗೊಂಡೋಗಿ ಫಸ್ಟು ಅಲ್ಲಿ ದೇವರಿಗೆ ಕೊಡ್ತಾಯಿದ್ರು. ನಾವು ಚಿಕ್ಕವರಿದ್ದಾಗ ಒಂದು ಸತಿ ಆ ದೇವಸ್ಥಾನಕ್ಕೆ ಹೋಗಿದ್ವಿ. ಇವಾಗ ಅದೇ ರೋಡಲ್ಲಿ ಹೋದ್ವಿ, ಆದರೆ ನಾನ್ ವೆಜ್ ತಿಂದಿದ್ವಲ್ಲ, ಹಂಗಾಗಿ ದೇವಸ್ಥಾನಕ್ಕೇನು ಹೋಗಲಿಲ್ಲ. ನಮ್ಮ ತಂಗಿಯವರು ಮನೆ ಮಾಡ್ತಾಯಿದ್ದಾರೆ, ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅವ್ರ ಊರಿಗೆ ಹೋಗಿದ್ವಿ. ಅಲ್ಲಿ ಮಕ್ಕಳು ರೀಲ್ಸ್ ಮಾಡೋಕ್ಕೆ ಅಂತ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು. ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ದಿನಾ 24/7 ಕೆಲಸ ಮಾಡೋದೇ ಆಗುತ್ತೆ, ಫ್ರೀಯಾಗಿ ಕೂತಿದ್ದೇ ಇಲ್ಲ. ಹಂಗಾಗಿ ನಾನು ನಮ್ಮಮ್ಮ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಮಮ್ಮವ್ರಿಗೆ ಇವತ್ತು ಟೀಚರ್ ಸೆಲೆಕ್ಷನ್ ಇತ್ತು, ಫಂಕ್ಷನ್ಗೆ ಹೋಗ್ಬೇಕಾಗಿತ್ತಲ್ಲ, ಅದಕ್ಕೇ ಅವರು ಬೇಗ ಎಲೆಕ್ಷನ್ಗೆ ಹೋಗಿ ಓಟೆಲ್ಲ ಹಾಕ್ಬಿಟ್ಟು ಬಂದಿದ್ದರು. ಈ ಟಚ್ ಮಿ ನಾಟ್ ಪ್ಲ್ಯಾಂಟ್ ಎಷ್ಟು ಮಕ್ಕಳು ನೋಡಿರ್ತಾರೆ ಇವಾಗ ಗೊತ್ತಿಲ್ಲ. ಸಿಟಿಲಿರೋ ಮಕ್ಕಳಿಗೆ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೋ ಇಲ್ವೋ ಅನಿಸುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಎಷ್ಟು ಆಟಾಡ್ತಿದ್ವಿ. ಆ 90s ಕಿಡ್ಸ್ ಟೈಮು ಮತ್ತು ಈಗಿನ ಕಾಲದ ಮಕ್ಕಳಿಗೆ ಸಿಗೋದಿಲ್ಲ. ಏನಾದರೂ ಹಳ್ಳೀಲಿ ಅಜ್ಜಿ ತಾತ ಇದ್ದರೆ ಬಂದ್ಬಿಟ್ಟು ಸ್ವಲ್ಪ ದಿನ ಇದ್ಬಿಟ್ಟು ಹೋದರೆ ಸ್ವಲ್ಪ ಹಳ್ಳಿದು ವಾತಾವರಣ ಗೊತ್ತಾಗುತ್ತೆ ಅಷ್ಟೇ. ಇಲ್ಲ ಅಂತ ಅಂದರೆ ಏನೂ ಗೊತ್ತಾಗೋದೇ ಇಲ್ಲ. ನನ್ನ ಕಸಿನ್ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದು. ಅವನು ನಮ್ಮಮ್ಮಂಗೆ ಕೇಳ್ತಿದ್ದ, ದೊಡ್ಡಮ್ಮ ಇದು ಮರದಲ್ಲಿ ಬಿಡುತ್ತಲ್ವ ದೊಡ್ಡಮ್ಮ ಅಕ್ಕಿ ಅಂತ. ಆವಾಗಿಲ್ಲ ಕಣಪ್ಪ, ನೋಡು ಅಕ್ಕಿ ಅಂದರೆ ಈ ಥರ ಬೆಳೆಯೋದು ಅಂತ ಅಮ್ಮ ತೋರಿಸ್ತಾಯಿದ್ರು. ಆ ಥರ ಪರಿಸ್ಥಿತಿನೇ ಆಗೋಗಿದೆ ಈಗಿನ ಕಾಲದ ಮಕ್ಕಳಿಗೆ. ಮತ್ತು ಅದೆಲ್ಲ ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಗೊರೂರ್ದು ಬ್ಯಾಕ್ ವಾಟರ್ಸ್ಗೆ ಕರ್ಕೊಂಡು ಹೋಗೋಣ ಮಕ್ಕಳನ್ನ, ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಅಂದ್ಕೊಂಡ್ವಿ. ಇದು ಹೇಮಾವತಿ ನದಿ, ಅಂದರೆ ಕಾವೇರಿದು ಉಪನದಿ, ಅದ್ರದ್ದು ಬ್ಯಾಕ್ ವಾಟರ್ಸ್ ಇದು. ತುಂಬ ಪ್ಲೇಸ್ ಸೇಫ್ ಅಂತ ಇಲ್ಲ, ಸ್ವಲ್ಪ ಬೇಗನೆ ಹೋಗಿ ಬೇಗನೆ ಬರಬೇಕು. ತುಂಬ ಹುಡುಗರು ಆ ಥರ ಎಲ್ಲ ಜಾಸ್ತಿ ಇರ್ತಾರೆ. ಫ್ಯಾಮಿಲೀಸ್ ಹೋದರೆ ಬೆಟರು, ಸ್ವಲ್ಪ ಜಾಸ್ತಿ ಜನ. ಮುಂಚೆ ಅಂತೂ ತುಂಬಾ ಇದಾಗಿತ್ತು, ಇವಾಗ ಸ್ವಲ್ಪ ಎಲ್ಲ ಹೋಗ್ಬೋದು ಅನ್ನೋ ರೀತಿ ಇದೆ. ನಾವು ಇಷ್ಟು ವರ್ಷ ಇದ್ರೂ ಯಾವಾಗಲೂ ಹೋಗೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದು. ಅಲ್ಲಿ ಕರ್ಕೊಂಡೋಗಿದ್ದಕ್ಕೆ ಮಕ್ಕಳಿಗೆ ತುಂಬ ಖುಷಿಯಾಯಿತು. ಬೀಚ್ ಥರನೇ ಫೀಲ್ ಆಗ್ತಿತ್ತು. ಬೀಚ್ ಅಂದರೆ ಸ್ವಲ್ಪ ಮಣ್ಣೆಲ್ಲ ಅಂಟಂಟು ಥರ ಇರುತ್ತೆ, ಬಟ್ ಇಲ್ಲಿ ನದಿ ನೀರಲ್ಲೆಲ್ಲ ಆ ಥರ ಇರೋದಿಲ್ವಲ್ಲ, ಹೊಳೆ ನೀರಲ್ಲಿ. ಹಂಗಾಗಿ ಸುಮಾರು ಹೊತ್ತು ಆಟ ಆಡಿದ್ರು. ಒಂದು 4:30 ಆಗಿತ್ತು, ಅಷ್ಟರಲ್ಲಿ ಅದನ್ನು ಮುಗಿಸ್ಕೊಂಡು ಹೊರಡೋಣ ಅಂತ ಬಂದ್ವಿ. ಮತ್ತು ಕತ್ಲೆ ಆಗಕ್ಕೆ ಸ್ಟಾರ್ಟ್ ಆಗಿತ್ತು, ಮತ್ತು ಮಳೆ ವಾತಾವರಣವೂ ಇದೆಯಲ್ವ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಊರ ಕಡೆಗೆ ಹೊರಟ್ವಿ. ಆಮೇಲೆ ಅರ್ಕಲ್ಗೂಡಲ್ಲಿ ಸ್ವಲ್ಪ ಪಾನಿಪುರಿ ಮಸಾಲೆ ಪುರಿ ಎಲ್ಲ ತಿಂದ್ಕೊಂಡು ಇವತ್ತಿನ ದಿನ ಒಂಥರ ಸ್ಲೋ ಡೇ ಆಗಿತ್ತು. ಚೆನ್ನಾಗಿತ್ತು. ಒಂದಿನ ಇನ್ ಬಿಟ್ವೀನ್ ರಜೆ ಸಿಕ್ಕಿದ್ದಕ್ಕೆ ಮೈಂಡೆಲ್ಲ ರಿಲ್ಯಾಕ್ಸ್ ಆಯಿತು. ಮಕ್ಕಳಿಗೂ ಎಲ್ಲ ತುಂಬಾ ಖುಷಿ ಆಯಿತು, ಸುಮಾರು ಹೊತ್ತು ಆಟ ಆಡಿದರು. ಮತ್ತು ಒಂದು ಪ್ರೀವಿಯಸ್ ಮದುವೆ ವಿಡಿಯೋ ಹಾಕಿದ್ದೆ ಅಲ್ವಾ ನಾನು, ವ್ಲಾಗ್. ಅದರಲ್ಲಿ ಮದುವೆದು ಅವ್ರದ್ದು ಫೋಟೋಶೂಟ್ ಮಾಡಿಸಿದ್ದು ಇಲ್ಲೇ, ಆಲ್ಮೋಸ್ಟ್ ಲೈಕ್ ಬೀಚ್ ಥರನೇ ಇತ್ತು. ವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋಸು. ನಾವು ಅದೇ ಯೋಚನೆ ಮಾಡ್ತಾಯಿದ್ವಿ, ನಾವು ಎಷ್ಟೆಷ್ಟು ದೂರ ಹೋಗ್ತೀವಿ, ನಮ್ಮ ನಿಯರ್ ಬೈ ಇಷ್ಟು ಚೆನ್ನಾಗಿರೋ ಪ್ಲೇಸಸ್ ಇರುತ್ತೆ ಅಲ್ವಾ ಅಂತ. ಸೊ ಈಗಿತ್ತು ಇವತ್ತಿನ ಡೇ. ಮತ್ತು ಅರ್ಕಲ್ಗೂಡ್ಗೆ ಹೋಗಿ ಪಾನಿಪುರಿ ಎಲ್ಲ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಬೈ ಬೈ.